ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ಯೂಟ್ಯೂಬ್ ಸಂಚಿಕೆಗಳನ್ನ ತಮ್ಮ ಮನೆ ಬಾಗಿಲಿಗೆ ತರ್ತಾ ಇದ್ದೀವಿ. ದಯವಿಟ್ಟು ತಾವು ಇದನ್ನು ಓದಿದ್ದೇ ಆಗಿದ್ರೆ, ಈ ಯೂಟ್ಯೂಬನ್ನು ಚಾನಲ್ನ ಆಲಿಸಿದ್ದೇ ಆಗಿದ್ರೆ 100% ನೀವು ಸೆಲೆಕ್ಷನ್ ಆಗ್ತೀರಿ ಅಂತಕ್ಕಂತಹ ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಬಹಳ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಇದನ್ನು ನಾವು ರಚಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾನು ಪ್ರತಿ ಸಂಡೇ ಒಂದು ಕ್ವಶನ್ ಪೇಪರನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಯೂಟ್ಯೂಬ್ಗಳನ್ನ ಒಳಗೊಂಡಿರ್ತಕ್ಕಂತಹ ವಿಷಯಗಳ ಆಧಾರಿತವಾಗಿ ಈ ಒಂದು ಕ್ವಶನ್ ಪೇಪರನ್ನು ನಾವು ಮಾಡ್ತಾ ಇದ್ದೀವಿ. ಇದು 100 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಒಂದು ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕ ಗಳಿಸಲು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬನ್ನು ನಾವು ಪ್ರಾರಂಭಿಸಿದ್ದೀವಿ. ಯೂಟ್ಯೂಬನ್ನು ಮೊರಾರ್ಜಿ ಚಾಣಕ್ಯ 1, 2, 3, 4, 5, 6, 7, 8, 9, 10 ವಿಡಿಯೋಗಳನ್ನೊಳಗೊಂಡ 100 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಮಕ್ಕಳೇ. ಹಾಗಾದರೆ ಬನ್ನಿ ನಾವು ಚರ್ಚೆ ಮಾಡೋಣ. ಟೈಮ್ ಪಾಸ್ ಮಾಡೋದು ಬೇಡ. ಕನ್ನಡದ್ದು ನಾವು ಕ್ವಶನ್ಗಳನ್ನ ತಗೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಯೋಗವಾಹಕಗಳು ಎಷ್ಟಿರ್ತಾವೆ ಅಂತಂದ್ರೆ 2 ಇರ್ತಾವೆ. ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಡ್ರಿ ಯೂಟ್ಯೂಬ್ನಲ್ಲಿ. ಘ ಅಲ್ಪ ಪ್ರಾಣ, ನ ಇದೇನು ಅಂತಂದ್ರೆ ಅನುನಾಸಿಕ ಅಕ್ಷರ ಅಂತಕ್ಕಂಥದ್ದು. ಮಗು ಮಲಗಿತು ಅಡ್ಡಗೆರೆ ಎಳೆದ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ ಅಂತಂದ್ರೆ ಮಗು ಪುಲ್ಲಿಂಗ ಅಲ್ಲ, ಸ್ತ್ರೀಲಿಂಗ ಅಲ್ಲ, ಅದು ನಪುಂಸಕಲಿಂಗ ಅಂತಕ್ಕಂಥದ್ದು. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನಪುಂಸಕಲಿಂಗ ಅಂತ ಕರಿತೀವಿ. ಓಕೆ, ಮಗುವನ್ನು ಹೆಣ್ಣು ಮಗು ಇರ್ಬೋದು ಅಥವಾ ಗಂಡು ಮಗುನೂ ಕೂಡ ಇರ್ಬೋದು. ಅದಕ್ಕೆ ಸಾಮಾನ್ಯ ಲಿಂಗನೂ ಕೂಡ ಅಂತ ಕರಿತೀವಿ. ಅದಕ್ಕಾಗಿ ಇದು ಇದರಲ್ಲಿ ಸಾಮಾನ್ಯ ಲಿಂಗ ಅಂತ ಆಗತ್ತೆ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕು. ಇದರಲ್ಲಿ ಯಾವುದೂ ಅಲ್ಲ. ಓಕೆ, ಮಗು ಮಲಗಿದ್ದು ಅಡ್ಡಗೆರೆದ ಪದ ಯಾವುದಾಗುತ್ತೆ ಅಂದರೆ ಯಾವುದೂ ಅಲ್ಲ ಅಂತಕ್ಕಂಥದ್ದು ಸಾಮಾನ್ಯ ಲಿಂಗ ಆಗಿರುತ್ತೆ ಅದು. ಓಕೆ, ರಮ್ಯಾ ಜಾಣ ಹುಡುಗಿ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದ ಯಾವುದು ಅಂತ ಕೇಳಿದ್ರೆ ಇದು ಗುಣವಾಚಕ ಅಂತಕ್ಕಂಥದ್ದು. ಜಾಣ ಅಂತಕ್ಕಂಥದ್ದು ಏನು ತೋರಿಸ್ಕೊಡ್ತಂದ್ರೆ ಗುಣವಾಚಕ ಅಂತಕ್ಕಂಥದ್ದು. ನಿನ್ನ ಊರು ಯಾವುದು? ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದು ಅಂತಂದ್ರೆ ಯಾವುದು ಅಂತಕ್ಕಂಥದ್ದು ಅಂತಂದ್ರೆ ಪೂರ್ಣ ವಿರಾಮನೋ ಅಥವಾ ಅಲ್ಪ ವಿರಾಮನೋ, ಪ್ರಶ್ನಾರ್ಥಕನೋ, ಭಾವವಾಚಕನೋ. ವಾಕ್ಯದಲ್ಲಿ ನೀವು ನೋಡಿದ್ರಿ ಈಗಾಗಲೇ ಮಕ್ಕಳ ಯಾವ ಚಿಹ್ನೆ ಇದೆ? ಅದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದಕ್ಕಾಗಿ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನವನ್ನು ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಾವೀಗ ನೋಡೋಣ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನನ್ನು ನಾವು ನೋಡೋಣ. 6ನೇ ಕ್ವಶನ್ದಲ್ಲಿ ರವಿಯು ಹಾಡನ್ನು ಹಾಡುತ್ತಾನೆ. ಇದು ಯಾವ ಜಾತಿಯ ಅಕ್ಷರ? ಗೆರೆಯಲ್ಲಿರ್ತಕ್ಕಂತಹ ಒಂದು ಪದ ಯಾವ ಜಾತಿಯ ಅಕ್ಷರ ಅಂತ ಕೇಳಿದ್ರೆ ಥ ಮತ್ತು ಅದರ ತೆಳಗಿನ ಒತ್ತಕ್ಷರನೂ ಕೂಡ ತ ಅದ. ಹಾಗಾಗಿ ಏನಪ್ಪ ಅಂದರೆ ಇದು ಸಜಾತಿಯ ಅಕ್ಷರ ಅಂತಕ್ಕಂಥದ್ದು ನಾವಲ್ಲಿ ಕಾಣಬಹುದು. ಶಾಲೆ, ಇದನ್ನು ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರೆ. ಆಪ್ಷನ್ ಎ ಶ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಎ. ಆಪ್ಷನ್ ಬಿ ಶ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಎ. ಆಪ್ಷನ್ ಸಿ ಶ ಪ್ಲಸ್ ಎ ಪ್ಲಸ್ ಲ ಪ್ಲಸ್ ಎ. ಆಪ್ಷನ್ ಡಿ ಶ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಇ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತಕ್ಕಂಥದ್ದು, ಶಾಲೆ ಅಂತ. ರಾಣಿ, ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದಾಗ ರಾಣಿ ಪದ ಬಿಡಿಸಿ ಬರೆದಾಗ ನಮಗೇನಾಗತ್ತಪ್ಪ ಅಂತಂದ್ರೆ ಅದು ರ ವ್ಯಂಜನ, ಅಂದರೆ ವ್ಯಂಜನದೊಂದಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನ ಅಂತ ಕರಿತೀವಿ ಅಂತಂದ್ರೆ ವ್ಯಂಜನ ಅದನ್ನು ಅಂತ ಕರಿತೀವಿ. ಯಾಕಂದ್ರೆ ಒತ್ತಕ್ಷರಗಳು ಅಥವಾ ಏನಪ್ಪ ಅಂದ್ರೆ ಗುಣಿತಾಕ್ಷರಗಳು ಅಂತ ಕರಿತೀವಿ. ವ್ಯಂಜನದೊಂದಿಗೆ ಸ್ವರಗಳಾಗೋದು ಸೇರಿ ಆಗೋದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಗುಣಿತಾಕ್ಷರಗಳು ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಆನೆ ನಡೆಸುವವನು ನಾವೀಗಾಗಲೇ ಪಾಠದಲ್ಲಿ ಬರುತ್ತೆ, ಇದು ಮಾವುತ ಅಂತ ಕೇಳ್ತೀವಿ. ಪತ್ರ ಬರೆಯುವಾಗ ತಾಯಿಗೆ ಬಳಸುವ ಸಂಬೋಧನೆ ತೀರ್ಥರೂಪನ, ಮಾತೃಶ್ರೀನ, ಚಿರಂಜೀವಿನ, ನನ್ನ ಮೇಲ ಅಂತಂದಾಗ ಇದು ಮಾತೃಶ್ರೀ ಕರೆಕ್ಟ್ ಆಗಿರುತ್ತೆ. ರನ್ನ, ಇದು ಯಾವ ಜಾತಿಯ ಪದ ಅಂತ ಕೇಳಿದಾಗ ನ ಒತ್ತೇ ಇರೋದ್ರಿಂದ ಅದನ್ನು ನಾವು ಸಜಾತಿ ಅಂತೀವೋ, ವಿಜಾತಿ ಅಂತೀವೋ, ಪರಜಾತಿ ಅಂತೀವೋ, ಯಾವುದೋ ಅಲ್ಲ ಅಂತೀವೋ ಅಂತಂದ್ರೆ ಸಜಾತಿ ಅಕ್ಷರ ಅಂತ ಕರಿತೀವಿ. ಅದಕ್ಕಾಗಿ ಮೇಲಿಂದ ಮೇಲೆ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಅದನ್ನು ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನೆಕ್ಸ್ಟ್ 12ನೇ ಕ್ವಶನನ್ನು ಸ್ವಲ್ಪ ನಾವೀಗ ನೋಡೋಣ ಮಕ್ಕಳೇ. 12ನೇ ಕ್ವಶನ್, ವಿಜಾತಿಯ ಸಂಯುಕ್ತಾಕ್ಷರವನ್ನು ಹೊಂದಿರುವ ಪದ ಅಂತಂದ್ರೆ ಪೆನ್ನು, ಸುಣ್ಣ, ಚಕ್ರ, ಕುಳ್ಳ. ಪೆನ್ನು, ಸುಣ್ಣ, ಕುಳ್ಳ ಇವು ಎಲ್ಲ ಸಜಾತಿ ಅಕ್ಷರ. ಚಕ್ರ ಒಂದೇ ಇಲ್ಲಿ ವಿಜಾತಿ ಅಕ್ಷರ. ಗಾದೆ ಮಾತು ಪೂರ್ಣಗೊಳಿಸಿರಿ. ಅಡಿಕೆಗೆ ಹೋದ ಮಾನ
ಟಿಮ್ ಕೊಟ್ಟರು ಬಾರದು ಅಂತ ಕೇಳಿದ್ರೆ ಆನೆ ಕೊಟ್ಟರು ಕೂಡ ಬಾರದು ಅಂತಕ್ಕಂಥದ್ದು. ಅಣ್ಣ ಈ ಪದದ ಬಹುವಚನ ರೂಪ ಅಣ್ಣಂದಿರುನೋ, ಅಣ್ಣನೋ, ಅಣ್ಣಗಳನೋ, ಅಕ್ಕನೋ ಅಂತಂದಾಗ ಅಣ್ಣಂದಿರು ಅಂತಕ್ಕಂಥದ್ದು ನಾವು ತೋರಿಸ್ಕೊಡ್ತೀವಿ. ಮಗುವಿನ ಮೊರೆ ಪದ್ಯ ಬರೆದ ಕವಿ ಯಾರು ಅಂತ ಕೇಳಿದ್ರೆ ಕುವೆಂಪು. ಪಂಜೆ ಮಂಗೇಶ್ಕರ್ ಅವರವರ ಕಾವ್ಯನಾಮ ಯಾವುದು ಅಂತ ಕೇಳಿದ್ರೆ ಕವಿ ಶಿಷ್ಯ ಅಂತ. ಚಾತುರ್ಮಾಸ ಅಂದರೆ 4 ತಿಂಗಳು ಅಂತ ನಾವು ಕರಿತೀವಿ. ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಸರಿಯಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮನನ ಮಾಡ್ಕೋಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನನ್ನು ನಾವು ಇಲ್ಲಿ ನೋಡೋಣ. 18ನೇ ಕ್ವಶನನ್ನು ನೋಡೋಣ. 18ನೇ ಕ್ವಶನ್, ರೂಢಿಯಿಂದ ಬಂದ ಪದಗಳು ರೂಢನಾಮನೋ, ಅಂಕಿತನಾಮನೋ, ಅನ್ವರ್ಥನಾಮನೋ ಯಾವುದೂ ಅಲ್ಲ ಅಂತ ಕೇಳಿದಾಗ ಅದು ಆಪ್ಷನ್ ಎ ರೂಢನಾಮ. ಸವಿಗನ್ನಡ ಈ ಪದವನ್ನು ಬಿಡಿಸಿ ಬರೀರಿ ಅಂತ ಕೇಳಿದಾಗ ಸವಿ ಪ್ಲಸ್ ಗನ್ನಡನೋ, ಸವಿ ಪ್ಲಸ್ ಕನ್ನಡನೋ, ಕನ್ನಡ ಪ್ಲಸ್ ಸವಿನೋ ಯಾವುದೂ ಅಲ್ಲ ಅಂತ ಕೇಳಿದಾಗ ಸವಿ ಪ್ಲಸ್ ಕನ್ನಡ. ಇನ್ನು ಠ ವರ್ಗದ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ರೆ ಮನೋ, ಅಣನೋ, ಅವನೋ, ನಾನು ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್, ನ. ಇನ್ನು ಇಲ್ಲಿಗೆ ಕನ್ನಡ ಮುಗೀತು ಮಕ್ಕಳೇ. ನಾವೀಗ ಇಂಗ್ಲೀಷನ್ನು ಸ್ವಲ್ಪ ನೋಡೋಣ. ಇಂಗ್ಲೀಷ್ ಏನು ಯಾವ ಥರ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸೋಣ. ಓಕೆ, ದೇರ್ ಆರ್ ಟಿಮ್ ವೋವೆಲ್ಸ್ ಇನ್ ಇಂಗ್ಲೀಷ್ ಅಂತಕ್ಕಂಥದ್ದು ಅಂದ್ರೆ ದೇರ್ ಆರ್ 5 ವೋವೆಲ್ಸ್ ಅಂತಕ್ಕಂಥದ್ದು, 5 ಏನು ಸ್ವರಾಕ್ಷರಗಳಿವೆ ಅಂತ. ಸಿ ಈಸ್ ಎ ಗುಡ್ ಗರ್ಲ್, ಅಂಡರ್ಲೈನ್ ವರ್ಡ್ ಈಸ್ ಅಂತಕ್ಕಂಥ ಸಿ ಈಸ್ ಅಂತಕ್ಕಂಥದ್ದು ಏನಾಗುತ್ತೆ ಪ್ರೊನೌನ್ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ನೆಕ್ಸ್ಟು ನಾವು ಹೋಗೋಣ 23ನೇ ಕ್ವಶನ್ಗೆ ಏನಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, 23ನೇ ಕ್ವಶನ್ನು ಸಿಕೇಮ್ ಡ್ಯಾಶ್ ಮುಂಬೈ ಅಂತಕ್ಕಂಥದ್ದಿದೆ. ಸಿಕೇಮ್ ಡ್ಯಾಶ್ ಮುಂಬೈ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಫ್ರಾಮ್, ಆಪ್ಷನ್ ಡಿ ಆ್ಯಟ್. ಇಲ್ಲೇನಾಗುತ್ತೆ ಅಂದ್ರೆ ಫ್ರಾಮ್ ಅಂತಾಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ನೆಕ್ಸ್ಟ್ ಪ್ಲೂರಲ್ ಫಾರ್ಮ್ ಆಫ್ ಕಂಟ್ರಿ. ನಾನು ಈಗಾಗಲೇ ಹೇಳಿದ್ದೀನಿ ಸಿಂಗ್ಯುಲರ್ ಪ್ಲೂರಲ್ ಹೇಳುವಾಗ ವಾಯ್ ಬಂದಿದ್ದು ವಾಯ್ದೆ ಹಿಂದಿನ ಅಕ್ಷರ ವ್ಯಂಜನ ಆಗಿತ್ತಂದ್ರೆ ಆ ವಾಯ್ ಅಕ್ಷರನ ತೆಗೆದು IS ಹಚ್ಚಬೇಕು ಅಂತೇಳಿ. ಹಾಗಾಗಿ ಏನಪ್ಪ ಅಂದ್ರೆ COUNTRY ಜಾಗದಾಗ IS ಕಂಟ್ರೀಸ್ ಆಯಿತು. ಇನ್ನು ಚೇಂಜ್ ದ ಜೆಂಡರ್ ಆಫ್ ಮ್ಯಾನ್ ಅಂತಕ್ಕಂಥದ್ದನ್ನು ಕೇಳಿದ್ರೆ ಮ್ಯಾನ್ ಜೆಂಡರ್ ಏನಾಗುತ್ತೆ ಅಂತಂದ್ರೆ ಇದನ್ನು ಜೆಂಡರ್ ಚೇಂಜ್ ಮಾಡಿದಾಗ, ಲಿಂಗವನ್ನು ಬದಲಾಯಿಸಿದಾಗ ಮ್ಯಾನ್ ಆಗುತ್ತೋ ಅಥವಾ ವುಮನ್ ಆಗುತ್ತೋ, ಮೆನ್ ಆಗುತ್ತೋ, ನನ್ ಆಫ್ ದೀಸ್ ಆಗುತ್ತೋ ಅಂತಂದ್ರೆ ವುಮೆನ್ ಆಗುತ್ತೆ, ವುಮನ್. ಗಿವ್ ಒನ್ ವರ್ಡ್, ಎ ಪ್ಲೇಸ್ ವೇರ್ ಹರ್ಮಿಟ್ಸ್ ಸೇಜಸ್ ಲೀವ್ ಅಂತ ಕೇಳಿದಾಗ ಇಲ್ಲಿ ಆಶ್ರಮದಲ್ಲಿ ವಾಸವಾಗಿರ್ತಕ್ಕಂಥದ್ದು, ಒಬ್ಬ ಋಷಿ ಎಲ್ಲಿ ವಾಸವಾಗಿರ್ತಾನೆ ಅಂತಂದ್ರೆ ಆಶ್ರಮ ಅಂತಕ್ಕಂಥದ್ದು. ರೈಟ್ ದ ಲಾಂಗ್ ಫಾರ್ಮ್ ಆಫ್ ವಿ ಆರ್ ಅಂತ ಅಂತ ಬಂದಾಗ ವಿ ಆರ್ ಅಂತ ಬರುತ್ತೆ. ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ ನೆಕ್ಸ್ಟ್ ಅಲಾಸ್ ಕ್ಯಾಟ್ ಹ್ಯಾಡ್ ಡೈಡ್ ಅಂತಕ್ಕಂಥದ್ದು ಕೇಳಿದಾಗ ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರೋದ್ರಿಂದ ಇಟ್ಸ್ ಆಲ್ಸೋ ಇಂಟರ್ಜೆಕ್ಷನ್. ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕು ಮಕ್ಕಳೇ. ಏನಿದೆ ಅಂತಕ್ಕಂಥದ್ದು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ನೋಡ್ಕೊಡ್ರಿ, ಗೊತ್ತಾಗ್ಬಿಡತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. 29ನೇ ಕ್ವಶನನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. 29 ಸರಿ. 29ನೇ ಕ್ವಶನ್ ನಾವು ಚರ್ಚೆ ಮಾಡಿದಾಗ ಗೊತ್ತಾಗತ್ತಾ, ಐ ಡು ನಾಟ್ ರೈಟ್ ಎ ನಾವೆಲ್. ಶಾರ್ಟ್ ಫಾರ್ಮ್ ಡು ನಾಟ್ ಇದ್ದದ್ದು ಏನಾಗುತ್ತೆ ಅಂದ್ರೆ ಡು ನಾಟ್ ಅಂತಕ್ಕಂಥದ್ದು ನಮಗೇನಾಗುತ್ತೆ ಅಂದರೆ ಡೋಂಟ್ ಅಂತ ಆಗುತ್ತೆ. ಹಾಗಾಗಿ ಇದು ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು ಪ್ಲೂರಲ್ ಫಾರ್ಮ್ ಆಫ್ ವೈಫ್ ಅಂದ್ರೆ ನಾವು FE ಮತ್ತು EF ಬಂದಾಗ ಅಲ್ಲಿ ಕೊನೆಗೆ VS ಪ್ರತ್ಯಯವನ್ನು ಹಚ್ಚಬೇಕು. ಹಾಗಾಗಿ ಇದೇನಾಗತ್ತೆ ವೈವ್ಸ್ ಆಗುತ್ತೆ. ಪ್ಲೂರಲ್ ಫಾರ್ಮ್ ಆಫ್ ಬಾಯ್ ಇದೇನಾಗತ್ತಪ್ಪ ಅಂತಂದ್ರೆ ಬಾಯ್ಸ್ ಅಂತ ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಎಸ್ ಪ್ರತ್ಯಯ ಹಚ್ಚೋದ್ರ ಮೂಲಕ ನಾವು ಪ್ಲೂರಲನ್ನು ಮಾಡ್ತೀವಿ. ಇನ್ ರೈಟ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಇದೇನಾಗತ್ತಪ್ಪ ಅಂತಂದ್ರೆ ವೋಂಟ್ ಆಗುತ್ತೆ. ಐಡೆಂಟಿಫೈ ರೈಟ್ ವರ್ಡ್, ಇದರ ಕರೆಕ್ಟ್ ಶಬ್ದ ಯಾವುದು ಅಂತಂದರೆ ಕರೇಜ್, COURAGE ಕರೆಕ್ಟ್ ಆಗುತ್ತೆ. ಇನ್ನು ರೀಅರೇಂಜ್ ದ ವರ್ಡ್ ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದಾಗ ರಮಣ ಮಹರ್ಷಿ ವಾಜ್ ಎ ಸೇಜ್ ಅಂತ ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಕ್ಕಳೇ, ನಿಮಗಿದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ನಿಮಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಂತಹ ವಿಶೇಷವಾಗಿರ್ತಕ್ಕಂತಹ ಯೂಟ್ಯೂಬನ್ನು ನೀವು ನೋಡಿದ್ದೇ ಆಗಿದ್ರೆ ನೀವು ಗೆಲ್ತೀರಿ, ಸಕ್ಸಸ್ ಆಗ್ತೀರಿ ಅಂತಕ್ಕಂಥ ಮಾತನ್ನು ನಾವು ಹೇಳಿ 35ನೇ ಕ್ವಶನನ್ನು ಸ್ವಲ್ಪ ಚರ್ಚೆ ಮಾಡೋಣ. 35ನೇ ಕ್ವಶನ್ಗೆ ಸ್ವಲ್ಪ ನೋಡ್ರಿ ಇಲ್ಲಿ ಮಕ್ಕಳೇ. ದಿಸ್ ಈಸ್ ಯುವರ್ ಡಾಗ್, ಚೂಸ್ ದ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು. ಈಸ್ ಬಂದದ, ಅದಕ್ಕಾಗಿ ನಾಟ್ ಫಾರ್ಮಿಲಲ್ಲಿ, ಅದಕ್ಕಾಗಿ ಇಸಂಟ್ ಇಟ್ ಅಂತ ಆಪ್ಷನ್ ಸಿ ಈಸ್ ಕರೆಕ್ಟ್. ಎ ರೆಬಿಟ್ ಹ್ಯಾಜ್ ಲಾಂಗ್ ಇಯರ್, ಇಲ್ಲಿ ಎಡ್ಜೆಕ್ಟಿವ್ ಏನಾಗತ್ತಂದ್ರೆ ಲಾಂಗ್ ಅಂತ ಆಗುತ್ತೆ, ಗುಣವಾಚಕ ಉದ್ದ ಅಂತಕ್ಕಂಥದ್ದು. ದಿಸ್ ಈಸ್ ಮೈ ಫ್ರೆಂಡ್, ಇನ್ ದಿಸ್ ಸೆಂಟೆನ್ಸ್ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೇಳ್ತಾನೆ. ದಿಸ್ ಅಂತಕ್ಕಂಥದ್ದು ಏನಾಗುತ್ತೆ ಅದು ಪ್ರೊನೌನ್ ಆಗುತ್ತೆ.
ಇನ್ನು ಐ ರನ್ ಫಾಸ್ಟ್ ಅನ್ನೋ ವರ್ಡ್ ಏನಾಗತ್ತಾ ಅಂತಕ್ಕಂಥದ್ದನ್ನು ಕೇಳಿದಾಗ ಎಡ್ವರ್ಬ್ ಆಗತ್ತಾ. ಸ್ವಾಮಿ ವಿವೇಕಾನಂದ ವೆಂಟ್ ಟು USA ಅಂತಕ್ಕಂಥದ್ದು. ಇನ್ ದಿಸ್ ಸೆಂಟೆನ್ಸ್ ಅಂಡರ್ಲೈನ್ ವರ್ಡ್ ಈಸ್, ಈ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಾಗತ್ತಾ ಅಂತ ಕೇಳಿದ್ರೆ ನೌನ್ ಆಗತ್ತಾ ಅಂತ. ಸ್ವಾಮಿ ವಿವೇಕಾನಂದ ಅಂತಕ್ಕಂಥದ್ದು ಒಂದು ಹೆಸರು ಅಂತ. ಐ ವಾಂಟ್ ಸಮ್ ಜಸ್ಟಿಸ್, ವಾಂಟ್ ಅಂತಕ್ಕಂಥದ್ದು ಇನ್ ದಿಸ್ ಸೆಂಟೆನ್ಸ್ ಅಂಡರ್ಲೈನ್ ವರ್ಡ್ ಈಸ್, ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಂಟ್ ಅಂತಕ್ಕಂಥ ಶಬ್ದ ಅಡ್ಜೆಕ್ಟಿವ್ ಆಗುತ್ತೋ, ಎಡ್ವರ್ಬ್ ಆಗುತ್ತೋ, ವರ್ಬ್ ಆಗುತ್ತೋ, ನೌನ್ ಆಗುತ್ತೋ ಅಂತ ಕೇಳಿದಾಗ ಇಟ್ಸ್ ಆಲ್ಸೋ ವರ್ಬ್. ಅದನ್ನು ಸರಿಯಾಗಿ ನೀವು ನೋಡ್ಕೊಡ್ರಿ ಮಕ್ಕಳು, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ. ಮುಂದೆ ನಾವು ಗಣಿತದ ಬಗ್ಗೆ ಸ್ವಲ್ಪ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಮಕ್ಕಳೇ. ಈಗ ಗಣಿತದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಈಗ 86,530 8ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದಾಗ ಅಂತಂದ್ರೆ 8ರ ಸ್ಥಾನ ಬೆಲೆ ಇದು 0 ಏನಾಗುತ್ತೆ, ಬಿಡಿ ಆಗುತ್ತೆ, 3 ಇದ್ದದ್ದು 10 ಆಗುತ್ತೆ, 5 ಇದ್ದು 100 ಆಗುತ್ತೆ, 6 ಇದ್ದು 1000 ಆಗುತ್ತೆ, 8 ಇದ್ದದ್ದು 10,000 ಆಗುತ್ತೆ. ಈಗ ಆಪ್ಷನ್ ಎ 80,000, ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾನೆ ಇಲ್ಲಿ. ಅದಕ್ಕಾಗಿ ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಗಳನ್ನ ಕೂಡಿಸೋದು ಅದೆಷ್ಟಾಗತ್ತ ಅಂತ ಕೇಳಬೇಕು. ಹಾಗಾಗಿ ಏನಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 10,999 ಆಗುತ್ತೆ. 43ನೇದು, ಒಂದು ಪಟ್ಟಣದ ಜನಸಂಖ್ಯೆಯು 56,426 ಮತ್ತು ಇನ್ನೊಂದು ಪಟ್ಟಣದ ಜನಸಂಖ್ಯೆ 40,635. ಎರಡು ಪಟ್ಟಣಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹಾಗಾಗಿ 43ನೇದು ಏನಪ್ಪ ಅಂದರೆ ನೀವು ಕೂಡಿಸಿದಾಗ ಗೊತ್ತಾಗುತ್ತೆ 97,061. ಈ ಸಂಖ್ಯಾ ವಿನ್ಯಾಸದಲ್ಲಿ ಮುಂದೆ ಬರುವ ಸಂಖ್ಯೆ ಯಾವುದು ಅಂತಂದ್ರೆ ನೋಡ್ರಿ, 1ನೇದು 2 ಬಂದದ, ಆಮೇಲೆ 4 ಬಂದದ, ಆಮೇಲೆ 2 ಆಗ್ಯದ, 2 ಪ್ಲಸ್ ಹಾಕೊಂತ ಹೋಗ್ಯದ, 2 4 6 ಅಂದ್ರೆ ಮುಂದೆ ಎಷ್ಟು ಬರಬೇಕು, 8 ಬರಬೇಕು. ಅದನ್ನು ಸ್ವಲ್ಪ ನೋಡ್ರಿ, ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು 7 1 7 7 2 4 7 3 21 7 4 28 ಅಂತ ಬರುತ್ತೆ. ಇನ್ನು ಈ ಕೆಳಗಿನ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾದ ಕೋನ ಯಾವುದು ಅಂತ ಕೇಳ್ತಾನೆ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ ಅಂತಂದ್ರೆ ಇದು ಲಘು ಕೋನ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ಸ್ಕ್ರೀನ್ಶಾಟ್ ಹಿಡ್ಕೊಳ್ರಿ, ಕರೆಕ್ಟಾಗಿ ನೋಡಿರಿ, ಮನನ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು 46ನೇ ಕ್ವಶನನ್ನು ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಮಕ್ಕಳೇ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಅಂತಕ್ಕಂಥದ್ದು. ಓಕೆ, ಕೋನವನ್ನು ಅಳೆಯಲು ಬಳಸ್ತಕ್ಕಂಥ ಉಪಕರಣ ಕೋನ ಮಾಪಕ. 10,000ಕ್ಕೆ ಎಷ್ಟು ಸೊನ್ನೆಗಳು ಬರುತ್ತವೆ ಅಂತ ಕೇಳಿದ್ರೆ 10,000ಕ್ಕೆ ನಮ್ಗೆ 4 ಸೊನ್ನೆಗಳು ಬರ್ತವೆ. ಆಪ್ಷನ್ ಸಿ ಈಸ್ ಕರೆಕ್ಟ್, ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು ಅತಿ ಚಿಕ್ಕ ಬೆಸ ಸಂಖ್ಯೆ 1 ಅಂತ. ಇನ್ನು 2 4 7 0 4 ಗೆರೆ ಎಳೆದ ಸಂಖ್ಯೆಯ ಸ್ಥಾನ ಬೆಲೆ ಎಷ್ಟು ಅಂತಂದ್ರೆ 4ರ ಸ್ಥಾನ ಬೆಲೆ ಎಷ್ಟಾಗಿರುತ್ತೆ ಅಂದರೆ 4ನೇದು ಬಿಡಿ ಆಗಿರುತ್ತೆ, 0 10 ಆಗಿರುತ್ತೆ, 7 100 ಆಗಿರುತ್ತೆ, ಆಮೇಲೆ 4 ಅಂತಕ್ಕಂಥದ್ದು 1000 ಆಗಿರುತ್ತೆ. 4,000 ಹಂಗಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು 2 9 3 0 4 ಗೆರೆ ಎಳೆದ ಸಂಖ್ಯೆಯ ಮುಖಬೆಲೆ ಎಷ್ಟು ಅಂತ ಕೇಳಿದ್ರೆ 9ರ ಮುಖಬೆಲೆ 9 ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. 2 8 7 0 4 ಗೆರೆ ಎಳೆದ ಸಂಖ್ಯೆಯ ಸ್ಥಾನ ಬೆಲೆ ಎಷ್ಟು ಅಂತಂದ್ರೆ 80,000. 4 ಬಿಡಿ 10 100 1000 ಅಂದರೆ 8,000. 8,000 ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು 52ನೇ ಕ್ವಶನನ್ನು ನಾವು ಒಂಚೂರು ಡಿಸ್ಕಸ್ ಮಾಡೋಣ ಮಕ್ಕಳೇ. ನೋಡ್ರಿ, 52ನೇ ಕ್ವಶನ್ ಏನಾಗಿರುತ್ತೆ, 2 7 3 0 4 ಗೆರೆ ಎಳೆದ ಸಂಖ್ಯೆಯ ಮುಖಬೆಲೆ ಎಷ್ಟು ಅಂತಂದರೆ 7ರ ಮುಖಬೆಲೆ 7 ಆಗಿರುತ್ತೆ. ಹೀಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. 25,536ರಲ್ಲಿ 5ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂತ ಕೇಳ್ತಾನೆ. ವ್ಯತ್ಯಾಸವನ್ನು ನೋಡಬೇಕು ನಾವು. 5ರ ಸ್ಥಾನ ಬೆಲೆ ಎಷ್ಟು 100 ಇರುತ್ತೆ, ಮತ್ತೊಂದು 5ರ ಸ್ಥಾನ ಬೆಲೆ ಎಷ್ಟದ 5,000 ಆಗುತ್ತೆ. 5,000ದಲ್ಲಿ 500 ಕಳೆದಾಗ 4,500, ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್, 999. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ 100 ಕರೆಕ್ಟು. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ 9,999, ಆಪ್ಷನ್ ಎ ಈಸ್ ಕರೆಕ್ಟು. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ರೆ 1,000. ಹೀಗಾಗಿ ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಮತ್ತೆ ಮೇಲಿಂದ ಮೇಲೆ ನೋಡಿರಿ ಅಂತಕ್ಕಂಥದ್ದು. ಯಾಕಂದರೆ ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಇದೆ ಮಕ್ಕಳೇ. ಓಕೆ, ನೋಡೋಣ ಈಗ 58ನೇ ಕ್ವಶನನ್ನು ನಾವು ನೋಡ್ಕೋತ ಹೋಗೋಣ. 58ನೇ ಕ್ವಶನ್ ನೋಡೋಣ ಮಕ್ಕಳೇ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 99,999, ಆಪ್ಷನ್ ಸಿ ಈಸ್ ಕರೆಕ್ಟ್. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಎಷ್ಟು 10,000, ಆಪ್ಷನ್ ಎ ಈಸ್ ಕರೆಕ್ಟ್. 48,026 48026 48,026 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನಾವು ಮೊದಲು ದೊಡ್ಡದಾಗಿ ತೊಗೋಬೇಕು 8, ಆಮೇಲೆ ದೊಡ್ಡದು ಯಾವುದು ಅಂದರೆ 6, ಆಮೇಲೆ ದೊಡ್ಡದು ಯಾವುದು ಅಂದರೆ 4,
ಆಮೇಲೆ ಯಾವುದು ಅಂದರೆ 2, ಆಮೇಲೆ ಕನಿಷ್ಠ 0 ಅಂತಕ್ಕಂಥದ್ದು ಆಪ್ಷನ್ ಸಿ ಈಸ್ ಕರೆಕ್ಟ್. 80,420. ಇನ್ನು ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ. ಅದರಲ್ಲಿ ಎಷ್ಟು ನಿಮಗೆ ಮಾರ್ಕ್ಸ್ಗಳು ಬಂದಾವ ಅನ್ನೋದನ್ನು ನೀವು ಚೆಕಪ್ ಮಾಡ್ಕೋಬೇಕು. ವಂಶವೃಕ್ಷದಲ್ಲಿ ಈ ಮೊದಲನೇ ಚಿಹ್ನೆಯು ತಾಯಿ ಮಗಳನ್ನು ಸೂಚಿಸಿದ್ರೆ ಈ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಅಂದರೆ ಸರ್ಕಲ್ ಅಂತಕ್ಕಂಥದ್ದು ಹೆಣ್ಣು ಮಗನ ಸೂಚಿಸೋದ್ರಿಂದ 2 ಹೆಣ್ಣು ಮಕ್ಕಳು ಇರೋದ್ರಿಂದ ಅಕ್ಕ ತಂಗಿ ಅಂತ ನಾವು ಮಾಡ್ತೀವಿ. ಒಂದೇ ಮನೆಯಲ್ಲಿ ವಾಸಿಸುವ ರಕ್ತ ಸಂಬಂಧಿಗಳಿಗೆ ನಾವೇನು ಕರಿತೀವಿ? ಕುಟುಂಬ ಅಂತ ಕರಿತೀವಿ. ಕುಟುಂಬಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ 2, 3, 5, 4 ಅಂತಂದರೆ 2. ಒಂದು ವಿಭಕ್ತ ಕುಟುಂಬ, ಇನ್ನೊಂದು ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಕೇವಲ 2 ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬಕ್ಕೆ ನಾವೇನಂತೀವಿ ಅಂತಂದ್ರೆ ವಿಭಕ್ತ ಕುಟುಂಬ ಅಂತ ಕರಿತೀವಿ. ಆಪ್ಷನ್ ಬಿ ಈಸ್ ಕರೆಕ್ಟ್. ಅದನ್ನು ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ. ಆಮೇಲೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ವಾಸಿಸುವ ದೊಡ್ಡ ಕುಟುಂಬಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕುಟುಂಬ ಅಂತ ಕರಿತೀವೋ, ವಿಭಕ್ತ ಕುಟುಂಬ ಅಂತ ಕರಿತೀವೋ, ಅಥವಾ ವಿಭಕ್ತ ಕುಟುಂಬ ಅಂತ ಕರಿತೀವೋ, ಅಥವಾ ಸಮುದಾಯ ಅಂತ ಕರಿತೀವೋ. ಆಪ್ಷನ್ ಸಿ ಈಸ್ ಕರೆಕ್ಟ್. 65ನೇದು ಆಪ್ಷನ್ ಸಿ ಕರೆಕ್ಟ್ ಅಂತಕ್ಕಂಥದ್ದು ನಾವಿಲ್ಲಿ ಸ್ವಲ್ಪ ನೋಡ್ಕೋಬೇಕು. ಸರಿಯಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ ಮಕ್ಕಳೇ. ನೆಕ್ಸ್ಟ್ ನಾವು ಕ್ವಶನ್ಗೆ ಹೋಗೋಣ. 66ನೇ ಕ್ವಶನ್ ಏನಿದೆ ಅಂತ ಒಂಚೂರು ನಾವು ನೋಡೋಣ ಮಕ್ಕಳೇ. ಬನ್ನಿ. ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾವೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ನಗರ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಅದಕ್ಕಾಗಿ 68ನೇ ಕ್ವಶನ್ ನಾವು ಸ್ವಲ್ಪ ನೋಡೋಣ. ಕುಟುಂಬ ಸ್ವರೂಪದಲ್ಲಿ ಬದಲಾವಣೆ ಆಗಲು ಕಾರಣ ಏನಂತಂದ್ರೆ ಮದುವೆನೋ, ಉದ್ಯೋಗನೋ, ಶಿಕ್ಷಣನೋ, ಸಮುದಾಯ ಅನ್ನೋದು ಕೇಳಿದಾಗ ನಾವು ಉದ್ಯೋಗ ಅಂತ ಹೇಳ್ಬೋದು. ನಮ್ಮ ರಾಷ್ಟ್ರ ಮುದ್ರೆಯಲ್ಲಿ ಈ ನುಡಿಯನ್ನು ಕಾಣಬಹುದಾಗಿದೆ. ಅದು ಯಾವುದು ಅಂತ ಕೇಳಿದ್ರೆ ಜೈ ಹಿಂದೋ, ಕಾಯಕವೇ ಕೈಲಾಸನೋ, ಸತ್ಯಮೇವ ಜಯತನೋ, ಜೈ ಭಾರತ ಅಂತಂದ್ರೆ ಸತ್ಯಮೇವ ಜಯತೆ. ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಚೌಕ. ನಾವು ವಂಶವೃಕ್ಷದಲ್ಲಿ ಗಂಡಸರಿಗೆ ನಾವೇನು ಬಳಸುವ ಸಂಕೇತ ಅಂತಂದ್ರೆ ಚೌಕ ಅಂತ ಬಳಸ್ತೀವಿ. ಇನ್ನು ಪಿತೃಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರು ಅಂತಂದ್ರೆ ತಂದೆ ಆಗಿರ್ತಾನೆ, ತಾಯಿ ಆಗಿರಂಗಿಲ್ಲ. ಅದನ್ನು ಸ್ವಲ್ಪ ಸರಿಯಾಗಿ ನೀವು ನೋಡ್ಕೋಬೇಕು ಮಕ್ಕಳೇ. ಇನ್ನು 72ನೇ ಕ್ವಶನನ್ನು ಒಂಚೂರು ಡಿಸ್ಕಸ್ ಮಾಡೋಣ. 72ನೇ ಕ್ವಶನ್ದಲ್ಲಿ ಏನಿದೆ ನೋಡಿ ಮಕ್ಕಳೇ. ಮಾತೃಪ್ರಧಾನದ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ತಾಯಿ ಆಗಿರ್ತಾಳೆ. ಇನ್ನು ಶಿಕ್ಷಣದ ಹಕ್ಕು ಕಾಯ್ದೆ RTE ಯಾವಾಗ ಜಾರಿಗೆ ಬಂತು ಅಂತಂದರೆ ಇದು ಕ್ವಶನ್ ರಿಪೀಟ್ ಆಗಿದೆ 2009 ಅಂತ. ತಂದೆ ಮುಖ್ಯಸ್ಥನಿರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ ತಂದೆ ಯಾವಾಗಲೂ ಏನಾಗಿರ್ತಾನೆ ಅಂತಂದ್ರೆ ಮುಖ್ಯಸ್ಥನಾಗಿರ್ತಾನೆ. ಅದನ್ನು ಪಿತೃಪ್ರಧಾನ ಕುಟುಂಬ ಅಂತೀವಿ. ಅದಕ್ಕೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ತಪ್ಪದೇ ಮತ್ತೆ ಮೇಲಿಂದ ಮೇಲೆ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬಹುದು. ತಾಯಿ ಮುಖ್ಯಸ್ಥಳಿರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ ಮಾತೃಪ್ರಧಾನ ಕುಟುಂಬ. ಕುಟುಂಬದ ಯಜಮಾನ ಯಾರಾಗಿರ್ತಾರ ಅಂದ್ರೆ ತಂದೆ ಆಗಿರ್ತಾನೆ. ಹಳ್ಳಿಗಳಲ್ಲಿ ಕಂಡುಬರುವ ಕುಟುಂಬ ಯಾವುದು ಅಂತಂದ್ರೆ ವಿಭಕ್ತ ಕುಟುಂಬ. ನಗರಗಳಲ್ಲಿ ಕಂಡುಬರುವ ಕುಟುಂಬ ಯಾವುದು ಅಂತಂದ್ರೆ ಅವಿಭಕ್ತ ಕುಟುಂಬ. ಅದಕ್ಕಾಗಿ 78ನೇದು ಆಪ್ಷನ್ ನೋಡ್ರಿ. ಹಳ್ಳಿಗಳಲ್ಲಿ ಕಂಡುಬರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ ಹಳ್ಳಿಗಳಲ್ಲಿ ಕಂಡುಬರುವ ಕುಟುಂಬ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ನೋಡ್ರಿ, ಹಳ್ಳಿಗಳಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಹಳ್ಳಿಗಳಲ್ಲಿ ಕಂಡುಬರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ. ಆಪ್ಷನ್ ಸಿ ಈಸ್ ಕರೆಕ್ಟ್. 77ನೇದು ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ನಗರಗಳಲ್ಲಿ ಕಂಡುಬರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ವಿಭಕ್ತ ಕುಟುಂಬ ಅಂದರೆ ಏನು ಅಂತ ಕೇಳಿದ್ರೆ ಚಿಕ್ಕನೋ, ದೊಡ್ಡನೋ, ಅತಿ ದೊಡ್ಡನೋ ಯಾವುದೂ ಅಲ್ಲ ಅಂತ ಕೇಳಿದ್ರೆ ನಾವು ಆಪ್ಷನ್ ಎ ಚಿಕ್ಕ ಅಂತ ಹೇಳ್ತೀವಿ ವಿಭಕ್ತ ಕುಟುಂಬ. ಇನ್ನು ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ ಕೇಳಿದ್ರೆ ನಾವೇನಂತ ಹೇಳ್ತೀವಿ ಆಪ್ಷನ್ ಬಿ ಅಂತ ಹೇಳ್ತೀವಿ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ ಮಕ್ಕಳೇ. ಓಕೆ, ಸರಿ. ಈಗ ನೆಕ್ಸ್ಟ್ 80 ಆದ ನಂತರ ಸಾಮಾನ್ಯ ವಿಜ್ಞಾನವನ್ನು ಒಂಚೂರು ನೋಡೋಣ ಮಕ್ಕಳೇ. ಏನಿದೆ ಅಂತಕ್ಕಂಥದ್ದು. ಸಸ್ಯವನ್ನು ಸೇವಿಸುವ ಪ್ರಾಣಿಗಳು ನಮಗೆ ಸಸ್ಯಾಹಾರಿಗಳಾಗಿರ್ತಾವೆ. ಶಕ್ತಿ ಪ್ರಧಾನವಾದ ಪೋಷಕಾಂಶಗಳು ಯಾವ ಅಂತ ಕೇಳೋ ಪ್ರೋಟೀನ್ಗಳನ್ನು, ಜೀವಸತ್ವಗಳನ್ನು, ಖನಿಜಗಳನ್ನು, ಶರ್ಕರ ಪಿಷ್ಟಗಳು ಅಂತಂದ್ರೆ ಶರ್ಕರ ಪಿಷ್ಟಗಳು. ಅಕ್ಕಿಯ ಮೇಲ್ಪದರದಲ್ಲಿ ಬರುವ ಪೋಷಕಾಂಶ ಬಹಳಷ್ಟು ವಿಪುಲವಾಗಿದೆ ಅಂತಕ್ಕಂಥ ನಾವು ಕೇಳಿದಾಗ ಬಿ ಜೀವಸತ್ವ ಬಹಳಷ್ಟು ಅದರಲ್ಲಿ ವಿಫಲವಾಗಿರುತ್ತೆ. ಕೃಷಿಯಲ್ಲಿ ಮಣ್ಣನ್ನು ಮುಗುಚುವುದು ಮತ್ತು ಸಡಿಲಗೊಳಿಸುವ ಪ್ರಕ್ರಿಯೆ ಏನಂತ ಕರಿತೀವಿ ಅಂದ್ರೆ ಉಳುವುದು ಅಂತ ಕರಿತೀವಿ. ಕಲ್ಲಿನಲ್ಲಿ ಕಣಗಳು ಜೋಡಿಸಲ್ಪಟ್ಟಿರೋ ರೀತಿ ಯಾವುದು ಅಂತಂದ್ರೆ ವಿರಳವಾಗಿನೋ, ಒತ್ತೊತ್ತಾಗಿನೋ, ಕ್ರಮವಾಗಿನೋ ಹರಡಿಕೊಂಡಿರ್ತೀವಿ ಅಂತ ಕೇಳಿದ್ರೆ ಒತ್ತೊತ್ತಾಗಿರ್ತಾವೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಸರಿಯಾಗಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮತ್ತೆ ಮೇಲಿಂದ ಮೇಲೆ ಮನನ ಮಾಡಿಕೊಡ್ರಿ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಇನ್ನು 86ನೇದು ನೋಡೋಣ. ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ಅನಿಲ ಯಾವುದು ಅಂತಂದ್ರೆ
ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ಅನಿಲ ಅಂತಂದ್ರೆ ಸಾರಜನಕ. ಮಲೇರಿಯಾ ರೋಗ ಎದರಿಂದ ಬರ್ತದೆ ಅಂತಂದ್ರೆ ಸೊಳ್ಳೆಯಿಂದ ಬರುತ್ತೆ. ಜಮೀನಿನಲ್ಲಿ ಬೆಳೆ ಬೆಳೆಯುವುದರ ಜೊತೆಗೆ ಕೋಳಿ ಜೇನು ಸಾಕಾಣಿಕೆ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂದರೆ ಅದನ್ನು ಮಿಶ್ರ ಬೇಸಾಯ ಅಂತ ಕರಿತೀವಿ. ನೀರಿನಲ್ಲಿ ಕೀಟ ತಿಂದು ನೀರನ್ನು ಶುದ್ಧವಾಗಿಡುವ ಪ್ರಾಣಿ ಯಾವುದು ಅಂತಂದ್ರೆ ಎಮ್ಮೆನೋ ಕುದುರೆನೋ ಏಡಿನೋ ಮೀನು ಅಂತ ಕೇಳಿದಾಗ ಆಪ್ಷನ್ ಡಿ ಮೀನ್ ಈಸ್ ಕರೆಕ್ಟ್. ನೀರಿನಲ್ಲಿನ ಮೇಲ್ಮುಖ ತಳ್ಳು ಬಲಕ್ಕೆ ಟಿಮ್ ಎನ್ನುತ್ತೇವೆ ಅಂತಂದ್ರೆ ಆಪ್ಷನ್ ಸಿ ಪ್ಲವನತೆ ಅಂತೀವಿ. ಏಕದಳ ಧಾನ್ಯದಲ್ಲಿರುವ ಪೋಷಕಾಂಶ ಯಾವುದು ಅಂತ ಕೇಳಿದಾಗ ಏಕದಳ ಧಾನ್ಯದಲ್ಲಿ ನಾವು ಪ್ರೋಟೀನ್ಗಳನ್ನ ಕಾಣ್ತೀವಿ. ಅದನ್ನು ಸರಿಯಾಗಿ ಸ್ಕ್ರೀನ್ಶಾಟ್ ಹಿಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಮತ್ತೆ ಪ್ರಾಕ್ಟೀಸ್ ಮಾಡಿರಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮಕ್ಕಳೇ. ಇನ್ನು ನೆಕ್ಸ್ಟ್ 91 ಹಿಡ್ಕೊಂಡು 92ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಗ್ರಾಮ ನೈರ್ಮಲ್ಯದ ಗುರಿಗಾಗಿ ಇರುವ ಯೋಜನೆ ಯಾವುದು ಅಂತ ಕೇಳಿದ್ರೆ ನಿರ್ಮಲ ಗ್ರಾಮ ಯೋಜನೆ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದಾಗ 21%. ಈ ಸಸ್ಯದ ಬೇರನ್ನು ಔಷಧಿಗಾಗಿ ಬಳಸುವರು ಅಂತಂದ್ರೆ ಅಶ್ವಗಂಧ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಏನಂತ ಕೇಳ್ತೀವಿ ಅಂತಂದ್ರೆ ನೋಡಿ, ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಬಿ ಆವಿಕರಣ ಅಂತ ಕರಿತೀವಿ. ನೀರು ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಇನ್ನು ನಿನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲು ಸಹಕರಿಸುವ ಅಂಗಗಳು ಯಾವುವು ಅಂತಂದ್ರೆ ನಾವೇನಂತೀವಿ ಅಂದರೆ ಶ್ವಾಸಕೋಶ, ಶ್ವಾಸನಾಳ ಮತ್ತು ಮೂಗು ಅಂತ ಕರಿತೀವಿ. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಮಕ್ಕಳೇ. ಮೇಲಿನ ಮೇಲೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಇನ್ನು 98ನೇ ಕ್ವಶನ್ ನಾವು ನೋಡ್ಬೋದು. ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯ ಮಾಡ್ತಾವೆ ಅಂತಂದ್ರೆ ಬಾಚಿ ಹಲ್ಲುಗಳು. ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿ ಒಟ್ಟು ಮೊತ್ತ ಯಾವುದು ಅಂತಂದ್ರೆ ಯಾಂತ್ರಿಕ ಶಕ್ತಿ. ನಮ್ಮ ಸುತ್ತಮುತ್ತಲಲ್ಲಿ ಕಾಣುವ ಸಸ್ಯ ಗಿಡ ಮರಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಕ್ರಿಯೆಗೆ ನಾವೇನು ಕರಿತೀವಿ ಅಂದ್ರೆ ದ್ವಿತೀಯ ಸಂಸ್ಕರಣೆ ಕ್ರಿಯೆ ಅಂತ ಕರಿತೀವಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ನೀವು ಇದನ್ನು ತಪ್ಪದೆ ಮೇಲಿಂದ ಮೇಲೆ ವಿಡಿಯೋನ ಮೇಲಿಂದ ಮೇಲೆ ನೋಡ್ರೆ ಮತ್ತಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಈ ವಿದ್ಯಾರ್ಥಿಗಳಿಗೆ ಮುಂಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗವಾಗುವ ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ. ಪ್ರಾಕ್ಟೀಸ್ ಮಾಡಿರಿ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿ. ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಮೇಡಮ್ ಅವರು ಹೃದಯಪೂರ್ವಕ ನಿಮ್ಗೆ ಎಕ್ಸಾಮದ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಕೂಡ ನೀವೆಲ್ಲರೂ ಮತ್ತೆ ಪ್ರಾಕ್ಟೀಸ್ ಮಾಡಿರಿ, ಸ್ಕಿಪ್ ಮಾಡದೇ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿರಿ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅತಿ ಅನುಕೂಲವಾಗಿರ್ತಕ್ಕಂಥ ಒಂದು ಒಳ್ಳೆಯ ಪ್ರಯೋಗನ ನಾವು ಮಾಡ್ತಾಯಿದ್ದೀವಿ. ನೀವೇನಾದರೂ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದೇ ಆಗಿದ್ರೆ ನಾವು ನಮ್ಮ ಶ್ರಮ ಯಶಸ್ಸು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಈಗಾಗಲೇ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಆ ಒಂದು ವಿಡಿಯೋ ಸರಣಿ ಈಗಾಗಲೇ ಈ ಪ್ರಶ್ನೆ ಪತ್ರಿಕೆ ನಾವು ಪ್ರತಿ ಸಂಡೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬರ್ತಾ ಇದ್ದೀನಿ ಮುಂದೆ. ದಯವಿಟ್ಟು ಮಿಸ್ ಮಾಡ್ದೇ ಪ್ರತಿ ಸಂಡೇ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಏನಾದರೂ ವಿಶೇಷತೆ ಅಂತಿರ್ತಕ್ಕಂಥದ್ದನ್ನು ಇದ್ರೆ ಕಮೆಂಟ್ಸ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ. ಯಾಕಂದ್ರೆ ಇಂತಹ ಅನುಕೂಲ ಬಹಳ ಮಂದಿಗೆ ಸಿಗಂಗಿಲ್ಲ. ಪುಕ್ಕಟ್ಟೆಯಾಗಿ ಮನೆಯಲ್ಲೇ ಕೂತ್ಕೊಂಡು ಅತ್ಯಧಿಕ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿಶೇಷ ಮಾರ್ಗದರ್ಶನ ನಿಮಗೋಸ್ಕರ ಮಗುವಿನ ಅತ್ಯುನ್ನತವಾಗಿರ್ತಕ್ಕಂಥ ಉಜ್ವಲ ಭವಿಷ್ಯದ ಮಾಣಿಕ್ಯವೇ ನಮ್ಮ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ JB ಎಕ್ಸ್ಪರ್ಟ್ ಸ್ಟಡಿ ವರ್ಡನ್ನು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ದಿನ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತು ಹೇಳಿ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.